ಎಂತ ಶಾಸಕರು ಬಂದ್ರು ನಮ್ಮೂರ ರಸ್ತೆ ಆಲ್ಬೆಟ್ಟ ರಸ್ತೆ ಮಾಡ್ಲಿಲ್ಲ. ಇವತ್ತು ಕೇಳ್ಕೊಂಡ ತಕ್ಷಣ ನಮ್ಮೂರಿಗೆ ನೋಡಿ ಬಂದು ಊರೂರಿಗೆ ಮನೆ ಮನೆಗೂ ಬಂದು ಮತ್ತೆ ಊರೂರಿಗೆ ಬಂದು ಮಾಡ್ತೀವಿ ಮಂಜು ನಿಂಗೆ ಯಾಕಂತ ಹೇಳ್ಬಿಟ್ಟು 60 ಲಕ್ಷ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಆದ್ರೆ ಕಾರಣಾಂತರದಿಂದ ಇವತ್ತು ಬಂದಿಲ್ಲ ಪೂಜೆಗೆ, ನಾವೇ ನೆರವೇರಿಸಿದೀವಿ. ಇವತ್ತು ಇನ್ನು ಆಲ್ಬೆಟ್ಟ ತನಕ ಇರೋದು ಇನ್ನೂ 2.5 ಕೋಟಿ ಆಗಿದೆ ಅಂತೆ, ಅದು ಮಾಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ನಾನು ಅವ್ರ ಚಿರುಣಿಯಾಗಿ ಇರ್ತೀವಿ. ನಮ್ಮ ಯರ್ನಾಗಿನಹಳ್ಳಿ ಪ್ರತಿಯೊಬ್ಬ ವ್ಯಕ್ತಿನೂ MLA ಅವ್ರಿಗೆ ರಸ್ತೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಅದೇ MLA ಬಂದು ಎಷ್ಟು ಸಲ ಕೇಳ್ಕೊಂಡೆ, ಸುಧಾಕರ್ ಹತ್ರ ಹೋಗಿ ಕೇಳ್ಕೊಂಡೆ, ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಇವತ್ತು ಪ್ರದೀಪ್ ಅಣ್ಣ ಹತ್ರ ಹೋಗಿ ಡೈಲಿ ಕೇಳ್ತಾ ಇದ್ದೇನೆ, ನಾನು ಹೋದಾಗೆಲ್ಲ ಮೀಟಿಂಗ್ ಅಣ್ಣ ಆಲ್ಬೆಟ್ಟ ರಸ್ತೆ ಏನಾಯ್ತು ಅಂತ ಕೇಳಿದೆ ತಕ್ಷಣ ಮಂಜು 60 ಲಕ್ಷ ಆಗ್ತೀನಿ ಪೂಜೆ, ಆದಷ್ಟು ಮಾಡ್ಕೋ, 2.5 ಕೋಟಿ ಇದು ಆಲ್ಬೆಟ್ಟ ತನಕ ಮಾಡ್ತೀನಿ ಅಂತ ಹೇಳವ್ರೆ. ಅದು ಮಾಡ್ಲಿ, ಪೂರ್ಣ ಮಾಡ್ಲಿ. ನಮ್ಮ ಪ್ರದೀಪ್ ಅಣ್ಣಗೆ ನೆಕ್ಸ್ಟ್ 20 ವರ್ಷ ಅವರೇ ಇರ್ಬೇಕಂತ ನನ್ನ ಆಸೆ. ನಿಮ್ಮೂರಿಗೆ ಇದು ನಮ್ಮವರು ನಮ್ಮ ಶಾಸಕರು ಅಂತ ಕಾರ್ಯಕ್ರಮವನ್ನ ನಾವು ನಮ್ಮ ಲೀಡರ್ಸ್ ಎಲ್ಲರೂ ಕೂಡ ಹೋಗಿ ನಮ್ಮ ಶಾಸಕರ ಬರೀ ಬರ್ಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ಒಂದೇ ದಿನದಲ್ಲೇ ಇಮಿಡಿಯೇಟ್ ಆಗಿ ಹಂಗೆ ಹಾಕೊಂಡು ನಾಳೆ ಬರ್ತೀನಪ್ಪ ನಿಮ್ಮೂರಿಗೆ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ದು. ಅದೇ ರೀತಿಗೆ ಯರ್ನಾಗನಹಳ್ಳಿ ಗ್ರಾಮಕ್ಕೆ ಇದೇ ದೇವಸ್ಥಾನದ ಮುಂದಗಡೆ ಕೂತು ಅವತ್ತು ಜನರ ಸಮಸ್ಯೆ ಕೇಳಿದ್ರು. ಅವತ್ತಿನ ಸಂದರ್ಭದಲ್ಲಿ ಜನರೇ ಕೇಳ್ತಕ್ಕಂಥದ್ದು ಶಾಸಕ ಪ್ರದೀಪ್ ಈಶ್ವರ್ ಹತ್ರ. ಸಾಹೇಬ್ರು ಹೇಳಿದ್ರು, ಅಮ್ಮ ನಿಮ್ ಮನೆಗೆ ಬಂದಿದ್ದೀವಿ, ನಿಮ್ ಊರ ಹತ್ರ ಕೂತಿದ್ದೀನಿ, ಇಲ್ಲೇ ಕೂತಿದ್ದೀನಿ, ನಿಮ್ ಸಮಸ್ಯೆ ಏನಿದ್ರು ಹೇಳಿ ಅಂತ ಹೇಳಿದ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ 25ರಿಂದ 30 ವರ್ಷ ಆಗಿದೆ, ನಮ್ಗೆ ರಸ್ತೆ ಇಲ್ಲ, ಯಾರನ್ನ ಕೇಳಿದ್ರು ಕೇಳಿ ಸಾಕಾಗ್ಬಿಟ್ಟಿದೆ. ಎಷ್ಟು ಶಾಸಕರ ಹತ್ರ ಹೋಗಿ ಬೇಡ್ಕೊಂಡ್ರು ಕೂಡ ಇದು ಹೆಂಗೆ ಅಂತಂದ್ರೆ ಇದು ಗುಡ್ಡಗಾಡು ಪ್ರದೇಶ ಅಂತ ಹೇಳ್ತಾರೆ. ಅಂದ್ರೆ ಇದು ಈ ಕಡೆ ಬಾರ್ಡ್ರು, ಈಗ ಆಂಧ್ರಾಗೂ ಬಾರ್ಡರ್ ಟಚ್ ಆಗುತ್ತೆ, ಈ ಕಡೆ ಲಾಸ್ಟ್ ಇದು ಬೂತೆ ಲಾಸ್ಟ್, ಇನ್ ಸ್ವಲ್ಪ ಉದ್ದ ಹೋದ್ರೆ ಗೌರಿಬಿದನೂರು ಹೋಗುತ್ತೆ, ಈ ಕಡೆ ಹೋದ್ರೆ ಆಂಧ್ರಕ್ಕೆ ಟಚ್ ಆಗುತ್ತೆ. ಈ ಕಡೆ ಗುಡ್ಡಗಾಡು ಪ್ರದೇಶ ಅಂತೇಳಿ ಕಾಡಲ್ಲಿ ಬೆಳಿತಾವ್ರಪ್ಪ, ಕಾಡಲ್ಲಿ ರೋಡ್ ಹಾಕಿದ್ರೆ ನಮ್ಗೇನು ವೋಟ್ ಬ್ಯಾಂಕಿಂಗ್ ಬರಲ್ಲ ಅನ್ನೋ ಉದ್ದೇಶದಿಂದ ಹಳೆ ಹಿಂದಿರ್ತಕ್ಕ ಶಾಸಕರು ಕೂಡ ಅದ್ ಏನ್ ಯೋಚನೆ ಮಾಡಿದ್ರೆ ಗೊತ್ತಿಲ್ಲ. ಒಂದೇ ಉದ್ದೇಶ ಅವ್ರದ್ದು, ಗುಡ್ಡಗಾಡು ಪ್ರದೇಶ ಕಾಡಲ್ಲಿ ಜೀವನ ಮಾಡೋಂಥವ್ರು, ಅಂತವ್ರಿಗೆ ರೋಡ್ ಹಾಕಿ ಏನ್ ಪ್ರಯೋಜನಪ್ಪ. ಇದು ಹೆಂಗಾಗಿದೆ ಅಂತಂದ್ರೆ ಇದು ಇಲ್ಲಿಂದ ಹಿಡಿದು ನಲ್ಕೈದರನಹಳ್ಳಿ ಗಂಟೆ ಒಂದೇ ರೋಡ್, ಇಲ್ಲಿ ಒಂದು ಬೂತ್ ಬರುತ್ತದೆ. ಇದು ಬಿಟ್ರೆ ಇನ್ 8 ಕಿಲೋಮೀಟರ್ 4 ಕಿಲೋಮೀಟರ್ ಗಂಟೆ ಇನ್ ಬೂತ್ ಇಲ್ಲ. ಈ ರೋಡ್ ಹಾಕೋದು ಅಷ್ಟು ಲಕ್ಷ ಖರ್ಚು ಮಾಡಿ ಹಾಕಿದ್ರೆ ಸುಮ್ನೆ ಇನ್ 400-500 ಓಟ್ಗೆ ಯಾಕೆ ಹಾಕ್ಬೇಕು ಅನ್ನೋ ಉದ್ದೇಶ ಅವ್ರಿಗಿತ್ತು. ಆದ್ರೆ ಪ್ರದೀಪ್ ಈಶ್ವರ್ ಅವರು ಕೂತಾಗ ಜನರ ಸಮಸ್ಯೆ ಕೇಳಿದಾಗ ನಾನು ಮಾತು ಕೊಡ್ತಾ ಇದ್ದೀನಿ, ನಾನು ಖಂಡಿತವಾಗಿ ಹೇಳ್ತೀನಿ, ನನಗೆ ಗೊತ್ತಿದ ಮಟ್ಟಿಗೆ ನಾನು ಹೇಳಿದ ತಕ್ಷಣ ಮಾಡಕ್ ಆಗೋದಿಲ್ಲ. 6 ತಿಂಗಳೊಳಗಡೆ ನಿಮ್ಗೆ ಯಾವ್ದೋ ಒಂದು ವ್ಯವಸ್ಥೆ ಮಾಡಿ ನಿಮ್ಗೆ ರಸ್ತೆಯನ್ನ ಕಲ್ಪಿಸುವಂತ ಸೂಕ್ತ ಸಂಪರ್ಕ ಕಲ್ಸುವಂತ ಕೆಲಸ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು. ಅದೇ ರೀತಿ ಹೇಳಿದ ರೀತಿಯಲ್ಲೇ ಯಾವ ಅನುದಾನ ತಂದ್ರು, ಯಾವ ರೀತಿ ತಂದ್ರು, ಒಟ್ನಲ್ಲಿ ಶಾಸ್ತ್ರ ಕೊಟ್ಟ ಮಾತಿನಂತೆ ಅದೇ ರೀತಿ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ. 60 ಲಕ್ಷ ರೂಪಾಯಿ ಗುದ್ದಲಿ ಪೂಜೆ, CC ರಸ್ತೆ, ಟಾರ್ ರೋಡು ಅಲ್ಲ. ಟಾರ್ ರೋಡ್ ಬೇಕಂದ್ರೆ 10 ಲಕ್ಷದಲ್ಲಿ ಮುಗಿಸಿ ಹೊರಟೋಗ್ಬೋದು. ನಿಮ್ಗೆ ನಾನು 25 ವರ್ಷ ನೆಕ್ಸ್ಟ್ ಇನ್ 25 ವರ್ಷ ನಾನೇ ಇರ್ತೀನಿ, ಅಲ್ಲಿವರೆಗೂ ಈ ರಸ್ತೆ ಹಂಗೆ ಇರಬೇಕು ಅಂತೇಳಿ 25 ವರ್ಷಗಳ 30 ವರ್ಷ ಎಷ್ಟು ಇರ್ತದ CC ರಸ್ತೆ, ಅಷ್ಟು ದಿನ ಈ CC ರಸ್ತೆ ಇರ್ಬೇಕು ಅಂತೇಳಿ 60 ಲಕ್ಷ ರೂಪಾಯಿ CC ರಸ್ತೆಯನ್ನ ನಮ್ಮ ಶಾಸಕರು ಕಲ್ಪಿಸ್ಕೊಟ್ಟಿದ್ದಾರೆ. ಜನಕ್ಕೆ ಒಳ್ಳೇದು. ಸಮಸ್ಯೆ ಈಗ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ನೆಟ್ವರ್ಕ್ ಇಲ್ಲ ಅಂತ ಸಂದರ್ಭದಲ್ಲಿ, ನೆಟ್ವರ್ಕ್ ಇಲ್ಲ ಇಲ್ಲಿ, ನಿಮ್ಗೂ ಗೊತ್ತಿದೆ, ಮಾಧ್ಯಮದ ಮಾಹಿತಿ ಇದೆ. ನೆಟ್ವರ್ಕ್ ಇಲ್ಲಿದ್ರು ಕೂಡ ಅಮ್ಮ ಆಂಬುಲೆನ್ಸ್ ನಮ್ಮ ಊರಿಗೆ 60 ಬಾರಿ ಬಂದಿದೆ, 60 ಜೀವಗಳನ್ನ ಉಳಿಸಿದೆ. ನೆಟ್ವರ್ಕ್ ಇಲ್ಲ ಅಂದ್ರೂ ಕೂಡ ಎಲ್ಲೋ ಈಗ ನೋಡಿ, ಆಂಬುಲೆನ್ಸ್ ಫೋನ್ ಮಾಡಿದ್ರೆ 108 ಬರ್ತದಿಲ್ಲ ಗೊತ್ತಿಲ್ಲ, ಆದ್ರೆ 8-9 ನಿಮಿಷದಲ್ಲೇ ನಮ್ಮ ಶಾಸಕ ಕೊಟ್ಟಿರ್ತಕ್ಕಂಥ ಅಮ್ಮ ಆಂಬುಲೆನ್ಸ್ ನಾನೇ ಕಣ್ಣಾರ ನೋಡಿದಿರಿ. ಬೇಕಾದ್ರೆ ಮಾಧ್ಯಮದವರು ನಮ್ಮೂರಲ್ಲಿ ವಿಚಾರಿಸ್ಕೋಬಹುದು. 8-9 ನಿಮಿಷದಲ್ಲೇ ಬಂದಿದೆ. ಬಂದು ಸುಮಾರು ಎಷ್ಟೋ ಕೇಸ್ಗಳಂತಂದ್ರೆ ಪಾಯ್ಸನ್ ಕೇಸ್ ಆಗಿದೆ, ಸ್ನೇಕ್ ಬೈಟ್ ಆಗಿದೆ, ಎಷ್ಟೋ ಜೀವಗಳನ್ನ ಉಳಿಸಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ಒಂದು ಕ್ವಶನ್ ಕೇಳಿದ್ರಿ, ನೀವು ಯುವ ಮುಖಂಡರಾಗಿ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಅಂತಂದ್ರೆ, ನಾನು ಹೇಳಬಾರ್ದು. ಬಸ್ ಕೂಡ ಒಂದು ಬಸ್ ಬೇಕಾಗಿತ್ತು ಮಕ್ಕಳಿಗೆ. ಆ ಬಸ್ ಯಾವ ರೀತಿ ವ್ಯವಸ್ಥೆ ಬೇಕಿತ್ತಪ್ಪ ಅಂದ್ರೆ, ನೋಡಿ ಇದು ಪಿಡ್ಚಲಹಳ್ಳಿ ಪಕ್ಕದೂರು, ಪಿಡ್ಚಲಹಳ್ಳಿ ಮಂಚನಹಳ್ಳಿ ಕಡೆಯಿಂದ ಹುಡುಗರು ಬರ್ತಾರೆ, ಅವ್ರಿಗೆ ಬಸ್ ವ್ಯವಸ್ಥೆ ಇರ್ಲಿಲ್ಲ. ಅವತ್ತು ಒಂದೇ ಮಾತು ಕೊಟ್ಟಿದ್ದು, ಬಸ್ ಬೇಕಣ್ಣ ಅಂದ್ರೆ ಯಾವ ತರ ಬೇಕಪ್ಪ ಬಸ್ ನಿಮ್ಗೆ ಅಂತಂದ್ರೆ. ನಮ್ಮೂರು ಗ್ರಾಮಸ್ಥರು ಎಲ್ಲ ಹೋದಾಗ ನಮ್ಮೂರು ಮೂಲಕ ಪಿಡ್ಚಲಹಳ್ಳಿ ಮೂಲಕ ಇದೇ ರೀತಿ ಬಸ್ ಹೋಗ್ತದೆ. ಸುಮಾರು 100 ಜನ ಮಕ್ಕಳು ಬೆಳಗ್ಗೆ ಸಾಯಂಕಾಲ ಹೋಗ್ತಾರೆ. ಬಸ್ ವ್ಯವಸ್ಥೆ ಸಮೇತ ಇರ್ಲಿಲ್ಲ, ನೆಟ್ವರ್ಕ್ ಸಮಸ್ಯೆ ಇಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ, ಗುಡ್ಡಗಾಡು ಪ್ರದೇಶ, ಒಬ್ಬ ಶಾಸಕ ಇದುವರೆಗೂ ಈ ಊರಿಗೆ ಬಂದಿಲ್ಲ. ಆ ಜನರ ಪಾಪ ಕಷ್ಟ ಸುಖಗಳಂತೂ ಕೇಳಿಲ್ಲ, ಯಾರು ಕೇಳಿಲ್ಲ. ಆ ಪುಣ್ಯಾತ್ಮ ಭಗವಂತ ಇಲ್ಲಿ ಕಳ್ಸಿದ ಗೊತ್ತಿಲ್ಲ, ಪ್ರದೀಪ್ ಈಶ್ವರ ಅಂತ ಈಶ್ವರನ ಕಳ್ಸಿದ್ದೇನೆ.
ಈಶ್ವರ ಬಂದ ನಮ್ಮ 5 ಗ್ರಾಮಗಳಲ್ಲೂ ನೆಲದ ಮೇಲೆ ಭೂಮಿ ಮೇಲೆ ನೆಲದ ಮೇಲೆ ಕುತ್ಕೊಂಡ 48 ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಕುತ್ಕೊಂಡ ಎಲ್ಲ ಕಷ್ಟ ಹೇಳಿ ಅಂತ ಕೇಳ್ದ. ಸುಮಾರು 150 200 ಜನಕ್ಕೆ ಪೆನ್ಷನ್ ವ್ಯವಸ್ಥೆ ಮಾಡಿದ್ರು. ಸುಮಾರು ಒಂದು 8-9 ಜನಕ್ಕೆ ಬೋರ್ವೆಲ್ ವ್ಯವಸ್ಥೆ ಮಾಡಿದ್ರು. ನಮ್ಮೂರಲ್ಲಿ ಒಂದು 8 ಸಿಸಿ ರಸ್ತೆಗಳನ್ನ ಮಾಡಿದ್ರು. ನಾಸನಹಳ್ಳಿಯಿಂದ ಯರ್ನಾಗಿನಹಳ್ಳಿಗೂ ಸಿಸಿ ರಸ್ತೆ ಮಾಡಿದ್ರು. ಯರ್ನಾಗಿನಹಳ್ಳಿಯಿಂದ ಗೇಟಿಂದ ಯರ್ನಾಗಿನಹಳ್ಳಿಗೂ ಸಿಸಿ ರಸ್ತೆ ಮಾಡಿದ್ರು. ಪ್ರದೀಪ್ ಈಶ್ವರ್ ಅಂದ್ರೇನೆ ಅಭಿವೃದ್ಧಿ. ನಾನು ಒಂದೇ ಹೇಳಕ್ ಬಯಸೋದು, ಯಾರು ಕೂಡ ಬಂದಿರ್ಲಿಲ್ಲ, ಆ ಈಶ್ವರನೇ ಬಂದಿದ್ದಾನೆ. ಇವಾಗ ಅವರ ವಿರುದ್ಧ ಬೀದಿಯಲ್ಲಿ ಕುತ್ಕೊಂಡು ಹೋರಾಟವನ್ನ ಮಾಡಿದೆ. ಇದೇ ರಸ್ತೆಗೋಸ್ಕರನೇ ಅವತ್ತು ಬೀದಿಯಲ್ಲಿ ಕುತ್ಕೊಂಡು ಹೋರಾಟ ಮಾಡಿದೆ. ಇದೇ ಮಾಧ್ಯಮದವರೇ ಬಂದು ಅವತ್ತು ಬೈಟ್ ತಗೊಂಡಿದ್ದು. ಇದೇ ಮಾಧ್ಯಮದವ್ರ ಮುಂದೆನೆ ಅವತ್ತು ಹೋರಾಟ ಮಾಡಿದ್ದು. ಆ ಹೋರಾಟ ಇಂದಿಗೆ ಮುಕ್ತ ಆಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಬಂದ ಮೇಲೆ ಅವರ ಅಭಿವೃದ್ಧಿ ಇಷ್ಟೇ ತೋರಿಸ್ತದೆ. అభివృద్ధి ಕೆಲಸದತ್ತನ ಅವರ ಶಾಸಕರ ನಡೆ ಅಂತೇಳಿ ನಾನು ಹೇಳಕ್ బయస్తేನೆ. నాకే ఒక 4 ఏళ్ల తనక ఖుషిగా ఉన్నాము. అంతకు మొదలు ఈ ఊర్లో రోడ్ ఉండ్లే, బొరే బేళి చెట్లు తూరొచ్చిన పెన్నిండ్ల ఇంకొకటి బిడతాప తీసుకొని పోయి ఆ గేట్ లో ఒక మూట ఎత్తుకొస్తే బిడ్డకు సంకల మూటకు సంకల ఒక డెలివరీ మనిషి ఏమన్నా హెచ్చు తక్కువైతే ఒక అనుకూలంలే, ఒక ఇంకొకటిలే, మరొకటిలే, మొత్తొకటిలే. ఓటేంటి మాత్రం వస్తారు ప్రపంచం అంతా. నాకేంటి ఒకడొస్తాడు, నాకేంటి ఒకడొస్తాడు. అందరికి మేము ఓట్లేసేదిగా చేపిస్తామంటే ఒకడనేది ఇంకొకడనేది మా ఓట్లంతా వాళ్ళు తీసుకునేదే, వాళ్ళు బతికేదే. మేము ఇట్లా గట్ల చెట్ల గుట్ల అని మేము తీసుకురాలు చేసి అధ్వానాలు చేసి వాళ్ళ ఇష్టాలు కొద్ది వాళ్ళ దీని కొద్ది వాళ్ళు బతికేదే. మేము సన్నా పన్నులతో ఎవరు చూసేలే స్వామి, సన్నా పన్నులతో ఎవరు చూసేలే. పిర్లు చూసి పీట్లు వేస్తారు, మకాలు చూసి అద్దాలు ఇస్తారు. మేమేం కావాలా అని చెప్పండి. మేము ఎవరితో అడగాల, ఎక్కడ అడగాల, ఏమంటే అడగాల. ఈ కాలానికి 4 ఏళ్ల తను ఇంకా పెదీశ్వరుడు రాంగా ప్రపంచం కంతా 2 రూపాయలు వేసా, ముసలోళ్ళకి ముక్కోళ్ళకి అంతా సౌకర్యం చేసా. రోడ్ బగ్గా మాట్లాడి టీవీలు నవ్వులు పోయిస్తున్నాను. అదంతా బెజారైపోయిన నాకే ఇట్లా మాట్లాడిస్తున్నాను. నా కూతురు కొట్టి, నా మొగుడు కొట్టే ఈ రోడ్ బగ్గాను సామె ఇవన్నీ చేస్తున్నా. ఈ 4 ఏళ్ల తను ఇంకా దేవుడు కాపాడే అనుకూలమైంది. ఈ మా ఊరికి లేకుండా పోయిన ఆలకొండ వరకు వేయాలి రోడ్. ఆలకొండ వరకు రోడ్ వేస్తే ఇత రోడ్ వేయండి, లేకుంటే వేయద్దంట. మేము పోరాడే కాదు, దేవుడికి వారు ఎంత పూజలకి పుసాలకు వచ్చి ఈ రోడ్ల పొడి లేచి పోతా ఉండారు. అది ఎవరో బురద మొన్నేసిండ్రు ఈ రోడ్కి. అంత టార్చ్ నేసం పోలకు మస్తు పాలు ఎన్ని కిత్తాలు పొడి లేసి వచ్చిందని అపాయం. నేను అంతా నేను చేసిందని అన్ని నాకు ఇంత బాగా ఈ 4 ఏళ్ళ వరకు రోడ్ అయిన దానికి నాకు ఒక ఖుషి. ఎమ్మెల్యే ప్రదేశ్పురి ఎమ్మెల్యే, మా ఎమ్మెల్యే మా ఖుషి. ಯಾವ ರೀತಿ ಸಮಸ್ಯೆ ఉండే రోడ్ ఎన్నేళ్ళు ఇంకా ఉండే ఎట్లు పోరాడినప్పుడు ఏమేమి సమస్యలు ఏంటి? ఏమేమి సమస్యలు లేవు సమ్మె. పొడవచ్చు, లేవచ్చు, వాళ్ళ ఇష్టాలు కొద్దాళ్ళు ఉండొచ్చు, వాళ్ళ ఇష్టాలు కొద్దాళ్ళు పోవచ్చు. ఒక నమ్మురులే, ఒక సెక్రటరీలే, ఒక షేకదారులే, ఎవరులే ఈ ఊర్లే వాళ్ళ ఇష్టాలు కొద్ది వాళ్ళు ఎవరాలు చేసేదే సన్న బన్నులు దిక్కేసేదే. తెలిసిన కొడుకు ముందుకు పోయేదే, తెలియకుండా కొడుకు ఎనుకుండాల. అట్లా కాలం వచ్చింది కూడా. ఇప్పుడు ఏం చేయాలంటే మేము ఈ ప్రదేశం నమ్మిన ఇంకా ఈ రోడ్ బాగా మాట్లాడిన ఇంకా ఒక సంతోషం. ఎట్లా ఆలకోట వరకు వేయాలి ప్రదేశం మేము ఇడిచేయలేదు. ఆలకోట వరకు రోడ్ వేస్తే వేయాల, లేకుంటే వేయకూడదు. మా ఊరికే వేయకూడదు.